ನೀನೇ ನನಗೆ ಮೊದಲನೇ ಮಗು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪ್ರತಿದಿನ ಎಕ್ಸ್ ಗಳೇನಾದ್ರು ಮಾಡಿದ್ರೆ ತೆಗೆದು ನೋಡ್ತಿದ್ದೆ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಶೇಷ ಅಂದರೆ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ. ಆಮೇಲೆ ಆ್ಯಕ್ಚುಲಿ ನಾನು ನನ್ನ ವೈಫು ಕೂಡ ಒಂದು ರೋಸ್ ಡೇನ ವಿಶ್ಯೂ ಮಾಡಿಲ್ಲ, ರೋಸು ಕೊಟ್ಟಿಲ್ಲ, ಚಾಕ್ಲೇಟು ಕೊಟ್ಟಿಲ್ಲ, ವಿಶ್ಯೂ ಮಾಡಿಲ್ಲ. ಇಲ್ಲ, ಏನು ವ್ಯಾಲೆಂಟೈನ್ಸ್ ಡೇ ದಿನ ನಾನು ಈ 7 days ಏನು ಕಿಸ್ ಡೇ, ಹಗ್ ಡೇ, ಪ್ರಾಮಿಸ್ ಡೇ, ಚಾಕ್ಲೇಟ್ ಡೇ, ಟೆಡಿ ಡೇ ಇದೇನಿದೆಯೋ ಒಂದು ಕೂಡ ನಾನು ಏನೋ ಅವಳಿಗೆ ಕೊಟ್ಟಿಲ್ಲ, ಏನೋ ವಿಶ್ಯೂ ಮಾಡಿಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇ, ಇವತ್ತು ಸ್ಯಾಟರ್ಡೆ February 14th. ನಾನು ಅವಳಿಗೆ ವಿಶ್ ಕೂಡ ಮಾಡಿಲ್ಲ. ಎಲ್ಲ ಸೇರಿ ಒಂದೇ ದಿನಾನೇ ಇವತ್ತೇ ಕಿಸ್ ಡೇ, ಹಗ್ ಡೇ, ಟೆಡಿ ಡೇ, ಪ್ರಾಮಿಸ್ ಡೇ ಎಲ್ಲನೂ ಇವತ್ತು ಒಂದೇ ದಿನಾನೇ ಅವಳಿಗೆ ಕೊಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದೆ. ಸ್ವಲ್ಪ ಅವಳು ಬೇಜಾರಲ್ಲಿ ಇದ್ದಾಳೆ, ನಾನೇನು ಅವಳಿಗೆ ವಿಶ್ ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ ಸ್ವಲ್ಪ ಬೇಜಾರಲ್ಲಿ ಇದ್ದಾಳೆ. ಆ ಬೇಜಾರನ್ನ ಕಳಿಬೇಕಲ್ಲ, ಅದಕ್ಕೋಸ್ಕರ ಇವತ್ತು ನಾನು 4 ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬೇಡ, ಸ್ವಲ್ಪ ಸರ್ಪ್ರೈಸ್ ಆಗಿ ಡಿಫ್ರೆಂಟಾಗಿ ಕೊಡೋಣ ಅಂದ್ಕೊಂಡು ನಾನು ಏನು ವಿಶ್ ಮಾಡೋಕ್ಕೂ ಹೋಗಿರಲಿಲ್ಲ. ಆಮೇಲೆ ಏನು ಚಾಕ್ಲೇಟ್ ತೊಗೊಂಬಂದು ಕೊಟ್ಟಿಲ್ಲ, ರೋಸು ತೊಗೊಂಬಂದು ಕೊಟ್ಟಿಲ್ಲ, ಟೆಡ್ಡಿನ ತೊಗೊಂಬಂದು ಕೊಟ್ಟಿಲ್ಲ. ಇವತ್ತು ನೈಟು ಎಲ್ಲ ಒಂದೇ ಸರಿ ವ್ಯಾಲೆಂಟೈನ್ಸ್ ಡೇ ಆ ಥರ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ವಿಶ್ ಕೂಡ ಮಾಡಿಲ್ಲ ನಾನು, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಕೂಡ ಮಾಡಿಲ್ಲ ನಾನು. ಇವತ್ತು February 14 ನಾನು ವಿಶ್ ಕೂಡ ಮಾಡಿಲ್ಲ, ಹಂಗೆ ಸುಮ್ಮನೆ ಬಂದಿದ್ದೀನಿ. ಮಕಾನೊಂದಿಕ್ಕೆ ಇಟ್ಕೊಂಡ್ಲೆ, ಬಟ್ ಆಚೆ ಕಡೆ ತೋರಿಸ್ಕೊತಾ ಇಲ್ಲ ಅಷ್ಟೇ. ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಓಕೆ, ಹಲೋ ಗೈಸ್, ಇವಾಗ ನಾನು ನನ್ನ ಹೆಂಡ್ತಿಗೆ ಟೆಡ್ಡಿ ತೊಗೊಳಕ್ಕೆ ಬಂದಿದ್ದೀನಿ. ಬನ್ನಿ ತೊಗೊಳ್ಳೋಣ. ಒಂದು ಯಾವ್ದು ಚೆನ್ನಾಗಿದೆ, ಯಾವ್ದು ಇಷ್ಟಪಡ್ಬೋದು. ಅವಳಿಗೆ ಪಾಂಡ ಅಂದರೆ ಇಷ್ಟ. ಪಾಂಡ ತೊಗೊಳ್ಳ, ಇಲ್ಲ ಅದು ತೊಗೊಳ್ಳ, ಅದಾದರೆ ದೊಡ್ಡದಿದೆ, ಇಷ್ಟಪಡ್ಬೋದು. ಯಾವ್ದು ಇಷ್ಟಪಡ್ಬೋದು ಗೊತ್ತಿಲ್ಲ, ನೋಡೋಣ ತೊಗೊಳ್ಳೋಣ. ಬೈ, ಇದೆಷ್ಟಿದೆ ದೊಡ್ಡದು? ಆ್ಯಕ್ಚುಲಿ ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅವಳಿಗೆ ಪಾಂಡ ಅಂದರೆ ಇಷ್ಟ. ಪಾಂಡ ತೊಗೊಳ್ಳೋದ ಇನ್ನು ಟೆಡ್ಡಿ ತೊಗೊಳ್ಳೋದ ಗೊತ್ತಾಗ್ತಿದೆ. ಹೋಗಿ ಇದನ್ನೇ ತೊಗೊಳ್ಳೋಣ, ಇಷ್ಟಪಟ್ಟು ತೊಗೊಳ್ಳೋದು ಒಳ್ಳೇದಲ್ವ. ಸೊ ಇದನ್ನೇ ತೊಗೊಳ್ಳೋಣ. ಫೈನಲಿ ನಾವು ಪಾಂಡನ ತೊಗೊಂಡೇ ಇದ್ದೀನಿ, ಆಯಿತಾ. ಪಾಂಡ ತೊಗೊಂಡಿದ್ದೀನಿ, ಕೊಡಿ. ಅವಳಿಗೆ ಗೊತ್ತಾಗ್ಬಾರ್ದಲ್ಲ, ಕಿಕ್ಕಿಲ್ ಹಾಕ್ತೀನಿ. ಕೊಡಿ. ಅವಳು ಇಷ್ಟಪಟ್ಟಿರೋ ಪಾಂಡನ ಟಿಕ್ಕಿಲ್ ಹಾಕ್ತಾಯಿದ್ದೀನಿ, ಗೊತ್ತಾಗ್ಬಾರ್ದಲ್ವಾ. ಓಕೆ, ಅಲ್ಲೇ ಇರೋ ಪಾಂಡ ನೀನು, ನಾನು ಹೆಂಡತಿ ಕೈ ಕೊಡ್ತೀನಿ. ನಮ್ದೆಲ್ಲ ಯಾಕೆ ನೋಡ್ತಾರ ದೊಡ್ಡವರು? ಪ್ರೀತಿ ಇಲ್ಲಿರ್ಬೇಕಾಯ್ತಾ ಮನಸ್ಸಲ್ಲಿ. ದೊಡ್ಡವ್ರು ಯಾಕೆ ನೋಡ್ತೀರಾ? ಹಾಂ, ದೊಡ್ಡವ್ರು ಯಾಕೆ ನೋಡ್ತೀರಾ ನನ್ನ ಮೆಸೇಜ್ ಎಲ್ಲ? ನಾವು ಪ್ರತಿದಿನ ಎಕ್ಸ್ ಗಳೇನಾದ್ರು ಮಾಡಿದ್ರೆ ತೆಗೆದು ನೋಡ್ತಿದ್ದೆ. ನಾನು ಯಾವತ್ತು ನಿನಗೆ ಬಿಟ್ರೆ ನಾನು ಯಾರಿಗೂ ಇದನ್ನೇ ಮಾಡಿಲ್ಲ ಮನೆ. ಬೇಕಾದ್ರೆ ನೀನು ಕೇಳ್ಕೊ, ನನ್ನ ಮೆಸೇಜ್ ಅವರೇ ನನಗೆ ವಿಶ್ ಮಾಡ್ತಿದ್ರೆ ಹೊರತು ನಾನು ಯಾರಿಗೂ ಮಾಡಿಲ್ಲ. ಫಸ್ಟ್ ಟೈಮ್ ನಿನಗೆ ನಾನು ಮಾಡಿರೋದು ವ್ಯಾಲೆಂಟೈನ್ಸ್. ತೆಗೆದು ನೋಡಿಲ್ಲ ನೀನು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಏನಾದ್ರು ಹಾಕ್ತಾನೆ, ಏನಾದ್ರು ಹೇಳ್ತಾನೆ, 1-2 ಲೈನು ಅಂತ ಹೇಳಿ ಹೇಳಿಲ್ಲ ಆವಾಗಲೇ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ. ಅಷ್ಟೇ. ಆಮೇಲೆ 1-2 ಲೈನು ಇಲ್ಲ, ಏನೂ ಇಲ್ಲ, ಅದರಲ್ಲಿ ಮಣ್ಣು ಇಲ್ಲ, ಮಸಿನೂ ಇಲ್ಲ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ನಲ್ಲಪ್ಪ. ನಮಗೆ ಎವ್ರಿ ಡೇ ವ್ಯಾಲೆಂಟೈನ್ಸ್ ಡೇನೇ ಬಿಡೋ ಮನೆ. ಇದೊಂದು ಹೇಳು ಮಾಡೋಕ್ಕಂತ. ಏನು ಡೈಲಿ ಐ ಲವ್ ಯು ಅಂತ ಹೇಳಲ್ವಾ? ಡೈಲಿ ಏನು ಮುತ್ತು ಕೊಡಲ್ವಾ? ನಾ ಕೊಡ್ತೀನಿ, ನೀನು ಕೊಡಲ್ಲ. ನನ್ನ ಸರ್ವಸ್ವನೇ ನೀನು ಕೊಟ್ಬಿಟ್ಟಿದ್ದೀನಿ. ಇನ್ನು ನೀವು ರೋಸ್ ಯಾವ ಲೆಕ್ಕ, ಟೆಡ್ಡಿ ಯಾವ ಲೆಕ್ಕ, ಕಿಸ್ ಯಾವ ಲೆಕ್ಕ ಅಂತ ಮಾರೆ. ಹೌದಾ? ನೀನೇ ಚಾಕ್ಲೇಟು, ನೀನೇ ಟೆಡ್ಡಿ, ನೀನೇ ಕಿಸ್ಸು, ನಾನೇ ರೋಸು, ನೀನೇ ರೋಸು,
ನಾನೇ ವ್ಯಾಲೆಂಟೈನ್. ನೀನೇ ವ್ಯಾಲೆಂಟೈನು, ನೀನೇ ಪ್ರಾಮಿಸ್, ಎಲ್ಲ ನೀನೆ. ಸಮಾಧಾನ ಎಲ್ಲ ನಿನ್ನಲ್ಲೇ ಇದೆ. ಓಕೆ, ಖುಷಿನಾ? ಆ್ಯಕ್ಚುಲಿ ನಾನು ಹೆಂಡ್ತಿ ಫುಲ್ಲು ಬ್ಲಾಸ್ಟ್ ಆಗಿಬಿಟ್ಟವಳೆ. ಆ್ಯಕ್ಚುಲಿ ನಾನು ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದೆ. ಕ್ರಿಕೆಟ್ ಆಡೋಕ್ಕೆ ಹೋಗೋನೆ ಬರ್ತಾ ಚಾಕ್ಲೇಟ್ ಆದರೂ ಇಲ್ಲ ರೋಸ್ ಆದರೂ ತೊಗೊಂಬರ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತಿದ್ದೆ. ಆಯಿತಾ, ನಾನೇನು ತೊಗೊಂಡೇ ಬಂದಿಲ್ಲ. ಅದಕ್ಕೆ ಮಕಾನದು ಇಷ್ಟು ಮಾಡ್ಕೊಂಡವಳೆ. ಆ್ಯಕ್ಚುಲಿ ಮಧ್ಯಾಹ್ನ ಬಂದು ಸುಮ್ಮನೆ ಹಂಗೆ ಹೇಳೇ ಇಲ್ಲ ಅಂದರೆ ಸುಮ್ಮನೆ ಡೌಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಬಂದು ಅದೇ ಆಚೆ ಹೋಗಿದ್ನಲ್ಲ ಟೆಡ್ಡಿ ತರೋಕ್ಕೆ. ಮಧ್ಯಾಹ್ನ ಹಂಗೆ ಒಂದು ಸುಮ್ಮನೆ ವಿಶ್ ಮಾಡಿದೆ. ಫುಲ್ಲು ಕೋಪಿಸ್ಕೊಂಡು ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ನಾನು ಹೋದರೆ ಡೌಟ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ರಾಜನ್ನ ನಾನು ಬಿಡ್ತಾ ಇಲ್ಲ. ಈಗ ನಾನೇನಾದ್ರು ರಾಜ ಹೋಗ್ತೀನಿ ಅಂದರೆ ನಾನು ಬರ್ತೀನಿ ಅಂತ ಹೇಳ್ಕೊಂಡು ಬಂದಿರ್ತಾಳೆ. ಅದಕ್ಕೆ ನನ್ನ ತಮ್ಮನ್ನ ಕಳಿಸಿದ್ದೀನಿ ಚಾಕ್ಲೇಟು ಮತ್ತು ರೋಸ್ ತರೋಕ್ಕೆ. ನೋಡೋಣ ಅವಳೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಏನು ಗೊತ್ತಾ, ನನಗೆ ಅವಳು ಎಕ್ಸ್ಪೆಕ್ಟೇ ಮಾಡಿರ್ಬೋದು ಆ ಥರ ಸರ್ಪ್ರೈಸ್ ಕೊಡಬೇಕು. ಅದಕ್ಕೋಸ್ಕರ ಇಲ್ಲ, ಇವತ್ತು ಎಲ್ಲ ಡೇ ಒಂದೇ ದಿನ ಮಾಡ್ತೀನಿ ಅಂತ. ನನ್ನ ಹೆಂಡ್ತಿಗೆ ಇಲ್ಲಿ ಕ್ಯಾಮ್ರಾ ಇಟ್ಟು ವೀಡಿಯೋ ಮಾಡೋದು ಹಾಗೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಏನೋ ಮಾಡ್ತವ್ರು ಇವರು ಸರ್ಪ್ರೈಸ್ ಅಂತ ಅಂದ್ಕೊಂಡು. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಒಂದು ಕಂಟೆಂಟ್ ಇದೆ, ಬಾ ವೀಡಿಯೋ ಮಾಡೋಣ ಅಂತೇಳ್ಬಿಟ್ಟು ಅವಳಿಗೆ ಕಂಟೆಂಟ್ ಎಕ್ಸ್ಪ್ಲೇನ್ ಮಾಡಿ, ಈಗ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ನಿಲ್ಸಿರೋದು. ರೀಲ್ಸ್ ಮಾಡ್ತಾನೆ ಅವಳಿಗೆ ಪ್ರಪೋಸ್ ಮಾಡಿ ವ್ಯಾಲೆಂಟೈನ್ಸ್ ಡೇದು ವಿಶ್ ಮಾಡ್ತೀನಿ. ಆಗ್ತಿಲ್ಲ, ಏನಿಲ್ಲ ಅಂತಂದ್ರೆ ಅರ್ಥ ಇಲ್ಲ ಅಂತ ನೀನು ಇವನ್ ಜೊತೆ ಜಗಳ ಆಡಿದಾಗ ನೀವು ನಮ್ಮಿಬ್ಬರು ಮಧ್ಯೆ ಎತ್ಕೊಂಡ್ಬಿಟ್ಟು ಹಿಂಗ್ ಕೈ ಹಾಕ್ಬಿಟ್ಟು ಜಗಳ ತಗಂತೀಯ ಅಂದ್ರೆ ನೀವಿಬ್ರು ಜಗಳ ಆಡಿದ್ರು ಒಂದಾಗ್ಬಿಡ್ತೀರಾ. ನೀ ನನ್ ಜೊತೆ ಜಗಳ ಆಡಿದಾಗ ಅಣ್ಣ ತಮ್ಮ ಜಗಳ ಆಡಿದಾಗ ಫೋಟೋ ತೆಗೆಸ್ಕೋಬೇಕಾದ್ರೆ ನೀ ಈ ಕಡೆ ತಿಕ್ಕ ತೀರ್ಸ್ಕೊಂಡು ಈ ಕಡೆ ಒಬ್ರು ಮಕ ತೀರ್ಸ್ಕೊಂಡು ನಿಂತಿರ್ತಾರ. ಗೊತ್ತಾಯ್ತಾ? ಅದೇ ಇದು ಅರ್ಥ ಆಗಿಲ್ವಾ? ಅರ್ಥ ಆಯ್ತಾಗಿಲ್ಲ? ನೀನು ನಿಮ್ಮ ಅತ್ತಿಗೆ ಜೊತೆ ಜಗಳ ಆಡದ್ರ ಮಾತೆಲ್ಲ ಬಿಡಲ್ಲ. ನನ್ ಜೊತೆ ಹೆಂಗ್ ಬಿಡ್ತೀಯೋ ಹಂಗ್ ಬಿಡಲ್ಲ. ನಿಮ್ಮ ಅತ್ತಿಗೆ ಜೊತೆ ಜಗಳ ಆಡದ ಈಗ ಫೋಟೋ ತೆಗೆಸ್ಕೊಳಕ್ ನಿಂತ್ರಪ್ಪ ಅಂತಂದ್ರೆ ಅಕಸ್ಮಾತ್ ನೀನ್ ಜಗಳ ಆಡಿದ್ರು ಕೂಡ ಇಬ್ಬರು ಹಿಂಗೆ ಹಿಡ್ಕೊಂಡಿರ್ತೀಯ. ಅಕಸ್ಮಾತ್ ನನ್ ಜೊತೆ ಜಗಳ ಆಡಂದ್ರೆ ನೀನು ಆ ಕಡೆ ಚಿಕ್ಕ ತಿರ್ಸ್ಕೊಂಡ್ ನಿಂತಿರ್ತೀಯ, ನಾನು ಈ ಕಡೆ ಮಗ ತಿರ್ಸ್ಕೊಂಡ್ ನಿಂತಿರ್ತೀನಿ. ಗೊತ್ತಾಯ್ತಾ? ಬಾ ಫಸ್ಟ್ ನೀನು ಐ ನೀನ್ ಆ ಕಡೆ ಇರ್ತೀಯ, ನನ್ನ ಜೊತೆ ಜಗಳ ಆಡಿದ್ದು. ಇಲ್ಲ ಒಂದ್ ಕೆಲ್ಸ ಹಿಂಗ್ ಹೇಳಪ್ಪ, ನನ್ನ ಮೈದ ನನ್ನ ಜೊತೆ ಜಗಳ ಆಡಿದಾಗ ಫೋಟೋ ಪೋಸ್ ಕೊಡೋ ಅಂತ ಬಯೋಟೆ ಹೇಳ. ಆ ಕಡೆ ನಿಂತ್ಕೊಂಡ್ ಹೇಳ. ನನ್ನ ಮೈದ ನನ್ನ ಜೊತೆ ಜಗಳ ಆಡಿದಾಗ ಫೋಟೋ ಪೋಸ್ ಹಿಂಗೆ ಕೈ ಹಾಕ್ಬಿಟ್ಟು. ಅಯ್ಯ ಅದನ್ನ ಹೇಳಂಗಿಲ್ಲ ಗುರು. ಅಯ್ಯ ಹಂಗತ್ತೆ ಹೇಳಿದ ತಕ್ಷಣ ಇಬ್ರು ನಿಂತ್ಕೋಬೇಕಿಲ್ಲ. ನನ್ನ ಮೈದ ನನ್ನ ಜೊತೆ ಜಗಳ ಆಡಿದಾಗ ಫೋಟೋ ಪೋಸ್ ಯಾರು ನಿಮ್ಮಪ್ಪ ಹೇಳ್ತಾರೆ? ಹೌದಾ? ಸರಿ ರೆಡಿನಾ? ರೆಡಿ. ಐತೆ ಮಾಡ್ಕೊಂಡ್ಬಿಡ್ತೀನಿ. ಟೇಕ್ ತಗೊಳ್ಳೋ ಒಂದ ಟೇಕ್ ಒಳಗೆ ಮುಗಿಸುತ್ತೆ. ರೆಡಿ? ನನ್ನ ಮೈದ ನನ್ನ ಜೊತೆ ಜಗಳ ಆಡಿದಾಗ ಫೋಟೋ ಪೋಸ್ ಅಂತ ಹೇಳಮ್ಮ. ನನ್ನ ಮೈದ ನನ್ನ ಜೊತೆ ಜಗಳ ಆಡಿದಾಗ ಫೋಟೋ ಪೋಸ್. ಸರಿ. ನನ್ನ ಮೈದ ನನ್ನ ಜೊತೆ ಜಗಳ ಆಡಿದಾಗ ಫೋಟೋ ಪೋಸ್. ಅವಳು ಹೇಳಿದ್ಮೇಲೆ ನೀನ್ ಹೇಳ್ಬೇಕು. ಏನ್ ಮಾಡ್ಬೇಕು? ಈ ಕಡೆ ಬಂದ್ಬಿಡ, ನನ್ ಮಧ್ಯೆ ತಳ್ಳು. ನನ್ ಮಧ್ಯೆ ತಳ್ಳಿ ತಾನೆ ಹಂಗೆ ಹೇಳಿದ ತಕ್ಷಣ
ಅವಳು ಹೇಳ್ತಾಳ ಪೋಸ್ ಕೊಟ್ಬಿಟ್ಟು ನಾನು ಈ ಕಡೆ ಬರಲ್ಲ, ನಾನು ನಮ್ಮ ಅಣ್ಣ ಜಾಡ್ದಾಗಂತ ನಾನು ಬರ್ತೀನಿ. ನೀನು ಆ ಕಡೆ ನಿಂತ್ಕೋ, ನಾನು ಹಿಂಗ್ ನಿಂತ್ಕೊಂತೀನಿ ಹಿಂಗೆ. ಓಕೆ, ನೀನ್ ಹಂಗೆ ನಿಂತ್ಕೋಬೇಕು. ಈಗ ಗೊತ್ತಾಯ್ತಾ? ಹಾ, ಇದೆ ಹಿಂಗ್ ಬರ್ಬೇಕು. ನೋಡ್ಲಾ ನಾನು? ಹಾ, ನೀನ್ ಹಂಗೆ ನೋಡು. ಸರಿನಾ? ರೆಡಿನಾ? ಓಕೆ, ರೆಡಿ. ನನ್ನ ಮೈದ ನನ್ನ ಜೊತೆ ಜಗಳ ಆಡಿದಾಗ ಫೋಟೋ ಫೋರ್ಸ್. ನಾನು ನಮ್ಮ ಅಣ್ಣ ಜೊತೆ ಜಾಡ್ದಾಗ ಫೋಟೋ ಪೋಸ್ ತಗೋಬೇಕಾ? ನಮ್ಮಣ್ಣ ಜೊತೆ ಜಗಳ ಆಡಿದಾಗ ಫೋಟೋ ಫೋರ್ಸ್ ಅಂತ ಹೇಳು. ಆಫ್ ಮಾಡಲ್ಲ. ಹಾ, ರೆಡಿನಾ? ನನ್ನ ಮೈದ ನನ್ನ ಜೊತೆ ಜಗಳ ಆಡಿದಾಗ ಫೋಟೋ ಫೋರ್ಸ್. ನಾನು ನಮ್ಮ ಅಣ್ಣ ಜೊತೆ ಜಗಳ ಆಡಿದಾಗ ಫೋಟೋ ಪೋಸ್. ನಾನು ನಕ್ಕಿದೆ, ನಾನು ನಕ್ಕಿದ್ದೀನಿ. ಇವನು ನಕ್ಕೊಂಡೆ, ನೀ ಗಂಭೀರವಾಗಿ ಹೇಳು. ನಾನು ನಮ್ಮ ಅಣ್ಣನ ಜೊತೆ ಜಗಳ ಆಡಿದಾಗ ಫೋಟೋ ಪೋಸ್ ಅಂತ ಹೇಳಿ ಹಂಗೆ. ನೀನ್ ಯಾಕೋ ಇಲ್ಲೇ ರೆಡಿ. ನನ್ನ ಜೊತೆ ನನ್ನ ಮೈದ್ನ ಜಗಳ ಆಡಿದಾಗ ಫೋಟೋ ಫೋರ್ಸ್. ನಾನು ನಮ್ಮ ಅಣ್ಣ ಜೊತೆ ಜಗಳ ಆಡಿದಾಗ ಫೋಟೋ ಪೋಸ್. ಎಷ್ಟು ಕಿಸಿದಾವೆ IPC ಸೆಕ್ಷನ್ 143 ಪ್ರಕಾರ ನಾವು ನಿಮ್ಮವರು, ನೀವು ನಮ್ಮವರು. ನಮ್ಗೆ ಎಷ್ಟೇ ಮಕ್ಕಳಾಗ್ಲಿ ನೀನೇ ನನಗೆ ಮೊದಲನೇ ಮಗು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಾನಂತೆ ಜೀವ ಮುಂದೆ ನೋಡ್ಬೇಡ, ಹೋಗ್ಬಿಡ ಹಂಗೆ. ಹ್ಯಾಪಿ ರೋಸ್ ಡೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬಾರ ನೀನೆ ತಗೊಳ್ಳೆ. ಹ್ಯಾಪಿ ಚಾಕ್ಲೇಟ್ ಡೇ. ಆಮೇಲೆ ಇದು ಸುಮ್ಮನೆ ಹ್ಯಾಪಿ ಸೆಕೆಂಡ್ ಡೇ. ನಾನು ಸೀರಿಯಸ್ ಆಗಿ ಇವಳಿಗೆಲ್ಲ ಪ್ರಪೋಸ್ ಮಾಡ್ತಿದ್ರೆ ನಗ್ತಿದ್ರೆ ಇವಳು ಯಾಕೆ ನೀನ್ ಯಾಕೆ ಆಚೆ ಹೋಗಂತ ತಕ್ಷಣ ಆಚೆ ಹೋಗ್ಬಿಡ ಬಾಯಿಲೆ. ಪಾಪ ಅವನಿಗೆ ಯಾವ್ದು ಹುಡುಗಿಲ್ಲ ಅಂತೇಳಿ ನಾನು ಹೇಳೋದೇ ಬೇಕಾಗಿತ್ತೇನೋ, ಕಾಯ್ತಿದ್ನೇನೋ, ಓಡೋಗ್ಬಿಟ್ಟ ಹಂಗೆ. ನೋಡು, ಟೆಡ್ಡಿ ಕೊಟ್ಟಿಲ್ಲ, ಚಾಕ್ಲೇಟ್ ಡೇ ದಿನ ಚಾಕ್ಲೇಟ್ ಕೊಟ್ಟಿಲ್ಲ, ರೋಸ್ ಡೇ ದಿನ ರೋಸ್ ಕೊಟ್ಟಿಲ್ಲ, ಪ್ರಾಮಿಸ್ ಡೇ ದಿನ ಪ್ರಾಮಿಸ್ ಮಾಡಿಲ್ಲ. ಇವತ್ತೇನು ನಮ್ಗೆ ಆಕ್ಚುಲಿ 365 ಡೇಸ್ನು ವ್ಯಾಲೆಂಟೈನ್ಸ್ ಡೇನೆ. ಇವಳು ಏನು ಫೆಬ್ರವರಿ 14 ಅಳಕ್ ಸ್ಟಾರ್ಟ್ ಆಯ್ತು. ಎಲ್ಲರೂ ಒಂದು ಕ್ಷಣ ಮೌನಾಚರಣೆ. ನನ್ನ ವೈಫ್ ಅಳ್ತಿದ್ದಾಳೆ, ಮತ್ತಿದಳು ಏನೋ ಗೊತ್ತಾಗ್ತಿಲ್ಲ ಗುರು. ಅದು ಪ್ರಾಬ್ಲಮ್. ಇನ್ನೊಂದು ಬ್ಯಾಲೆನ್ಸ್ ಉಳಿಸಿದ್ವಿ. ಹ್ಯಾಪಿ ಕಿಸ್ ಡೇ. ಏನೇನು ಉಳಿಸಿದೀವಿ? ಅಗ್ಡೆ ಹ್ಯಾಪಿ ಅರ್ತ್ ಡೇ, ಹ್ಯಾಪಿ ಚಾಕ್ಲೇಟ್ ಡೇ, ಹ್ಯಾಪಿ ಟೆಡಿ ಡೇ, ಹ್ಯಾಪಿ ಕಿಸ್ ಡೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನೀನ್ ನಂಗೆ ಕೊಟ್ಟಿದ್ಯಾ, ನಾನು ನಿಂಗೆ ಕೊಟ್ಟಿದ್ದೀನಿ. ಅಲ್ಲ ಇದನ್ನೆಲ್ಲ ಆಗ್ತದೆ ಹೇಳು. ನೀನೇ ಒಂದು ಗೊಂಬೆ ತರ. ಬೆಳಗ್ಗೆಯಿಂದ ಮಕ್ಕ ನೋಡ್ಬೇಕು. ಅಲ್ಲ, ಬೆಳಗ್ಗೆಯಿಂದ ಮಕ್ಕ ನೋಡ್ಬೇಕು. 1 hour ಹಂಗಿದ್ರೆ 1 hour ಹಿಂಗೆ. ಒಳಗಡೆ ಬ್ಲಾಸ್ಟ್ ಆಗ್ತಾವಳೆ, ಮೇಲ್ಗಡೆ ಸ್ಮೆಲ್ ಕೊಡ್ತಾವಳೆ. ಅದಕ್ಕೆ ನಾ ಸಾಹೇಬ್ರು ಲೇಟ್ ಆಗಿ ಬಂದಿದ್ದು. ಎಲ್ಲೂ ಹೋಗಿಲ್ಲ ನಾನು. ನೋಡಿ, ಇವತ್ತೇ ವ್ಯಾಲೆಂಟೈನ್ಸ್ ಡೇ ಮುಗಿತು. ಇವೆಲ್ಲ ಕೊಟ್ಟ ತಕ್ಷಣ
ಲೈಫ್ ಲಾಂಗ್ ಇರುತ್ತೆ ವ್ಯಾಲೆಂಟೈನ್ಸ್ ಡೇ, ಡೈಲಿ ವ್ಯಾಲೆಂಟೈನ್ಸ್ ಡೇ. ಏನೆಲ್ಲ ಕಣ್ಣಲ್ಲಿ ನೋಡ್ರಿ ಕಗ್ಗಲ ಬಿಟ್ಟಿದ್ದೀನಿ, ಏನೆಲ್ಲ ಕಣ್ಣಲ್ಲಿ ನೋಡ್ರಿ ಕಗ್ಗಲ ಬಿಟ್ಟಿದ್ದೀನಿ. ಬೇಕಳ ಅಲ್ಲ ಬೇಕು. ಓಕೆ, ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅದು ಹೇಳ್ಬೋದಾ? ಎಲ್ಲರಿಗೂ ಯಾಕೆ ಹೇಳ್ಬೇಕು ನಾ? ಓಕೆ, ಎಲ್ಲರಿಗೂ ಏನ್ ಹೇಳ್ಬೇಕು? ಅಲ್ಲ ಹಿಂದ್ಗಡೆಯಿಂದ ಹಿಂಗ್ ತಗೊಂಡ್ಕೊಡ್ತಿದ್ದೆ, ನಿಜವಾಗ್ಲೂ ಕಂಟೆಂಟೇ ಮಾಡ್ತಿದೀವಿ ಅನ್ಕೊಂಡಿದೀನಿ. ಇದೊಂಥರ ಕಂಟೆಂಟ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ದ? ಮಾಡಕ್ಕಾಗಲ್ಲ, ನಮ್ದೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಂದು ಸಾಂಗ್ ಆಡೋಣ ನಿಮ್ಮ ಮತಿಗೋಸ್ಕರ ಹೋಗ್ಲಿ? ಹಾ, ಲೈಟ್ಸ್ ಆಫ್. ಅವೆಲ್ಲ ಲೈಟ್ ಆಫ್ ಆಗಲ್ಲ ಬಿಡು. ಅಜಯ್, ನೀನು ಆಫ್ ಮಾಡ್ಬೇಕು. ನಾನು ಚಪ್ಪಲಿ ಹೊಡೆದ ತಕ್ಷಣ ಇರೋ, ಚಪ್ಪಲಿ ಹೊಡೆದ್ಮೇಲೆ ಆಫ್ ಮಾಡಬೇಕು. ನಾನು ಓಡಾಡೋದಲ್ಲ. ಒಂದಿರ್ಬೇಕು. ಓಕೆ, ಅಲ್ಲ ಕಣ, ಇದು ರಿಂಗ್ ಲೈಟ್ ಇರಬೇಕು. ಎಲ್ಲ ಸಾಂಗ್ ಅಣ್ಣ, ಯಾವ್ದಾರ ಒಂದು ಕರೆಕ್ಟ್ ಯಾಕೋ. ನಿನ್ಗೆ ಯಾವ್ದು ಇಷ್ಟ ಹೇಳಿ ಸಾಂಗ್? ಅದನ್ನ ಹಾಡ. ನನ್ನ ಹೆಂಡತಿ ಒಳಗಡೆ ಹೋದ್ಲು, ಯಾಕೆ ಬಿಟ್ಟು ಬರಕ್ಕೆ ಹೋಗೋಳೆ. ನನಗೇನೋ ಗೊತ್ತಿಲ್ಲ, ಇವಾಗಲೂ ಪ್ರಪೋಸ್ ಮಾಡ್ಬೇಕಂದ್ರೆ ಟಪ 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 ಅಂತ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು, ഇരുಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದು ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು, ಗೆಳೆಯ ಜೊತೆಗೆ ಬರುವೆ. ಆಯ್ತಾ? ಹ್ಯಾಪಿ ವ್ಯಾಲೆಂಟೈನ್ಸ್.